ಜೊತೆಗೆ ಶಿವಮೊಗ್ಗದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಕೂಡ ನಡೀತಾ ಇದೆ. ಈ ಬಗ್ಗೆ ಮಾಹಿತಿನ ತಿಳಿಸಿ ಗುರೂಜಿ. ಹೌದಮ್ಮ, ಈ ಕಾರ್ಯಕ್ರಮ ನಾವು ನಾಳೆ ನಡೆಸ್ಕೊಡ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ಈಗಲೂ ಸಹ ಇನ್ನು ಬುಕಿಂಗ್ಸ್ ಓಪನ್ ಇದೆ. ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಇರತಕ್ಕಂಥವರು ಇಮಿಡಿಯೇಟ್ ಆಗಿ ನಮ್ಮ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬುಕಿಂಗ್ಸನ್ನು ತೊಗೊಳ್ತೀವಿ ನಾವು. ಇಲ್ಲಿ ಆಂಜನೇಯನಿಗೆ ನಾವು ವಿಶೇಷವಾಗಿ ಪ್ರತಿ ತಿಂಗಳು ಸಹ ಫಲಪಂಚಾಮೃತ ಅಭಿಷೇಕವನ್ನು ನಡೆಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು. ಇದನ್ನು ಯಾರು ಮಾಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ಶನಿದೋಷ ಇರತಕ್ಕಂಥ ವ್ಯಕ್ತಿಗಳು, ಜೊತೆಗೆ ಯಾರಿಗೆ ಜೀವನದಲ್ಲಿ ಒಂದು ರೀತಿಯಾದಂಥ ಸ್ಟ್ಯಾಗ್ನೆನ್ಸಿ ಬಂದುಬಿಟ್ಟಿದೆ ಆ ಥರದ ವ್ಯಕ್ತಿಗಳು, ದೊಡ್ಡ ಮಟ್ಟದ ಕೆಲಸಗಳಿಗೆ ಕೈ ಹಾಕಿರ್ತೀರಾ, ಒಂದು 10 ಲಕ್ಷ 20 ಲಕ್ಷ 50 ಲಕ್ಷ 2 ಕೋಟಿ ಇನ್ವೆಸ್ಟ್ಮೆಂಟ್ನ ಮಾಡಿಬಿಟ್ಟಿರ್ತೀರಾ, ಬಟ್ ಅದು ನಿಮಗೆ ಮುಂದಕ್ಕೂ ಹೋಗಲ್ಲ ಹಿಂದಕ್ಕೂ ಬರಲ್ಲ. ಆ ಪ್ರಕಾರವಾಗಿ ಎಲ್ಲೋ ಒಂದು ಟೆಕ್ನಿಕಲ್ ಎರರ್ ಅಂತಾನೋ ಅಥವಾ ಒಂದು ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಅಂತಾನೋ ಹೇಳಿ ನಿಮ್ಮನ್ನು ಅಲ್ಲೇ ಕೊಡಿಸ್ಬಿಟ್ಟಿರ್ತಾರೆ. ಲೈಸೆನ್ಸ್ಗಳು ಸ್ಯಾಂಕ್ಷನ್ ಆಗಿರೋದಿಲ್ಲ, ಇಲ್ಲಾಂದರೆ ರಿನ್ಯೂವಲ್ ಆಗಿರೋದಿಲ್ಲ, ಇಲ್ಲಾಂದರೆ ಪರ್ಮಿಟ್ ಸಿಕ್ಕಿರೋದಿಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಅಂತಂದರೆ ನೀವು ದೊಡ್ಡ ಮಟ್ಟದಲ್ಲಿ ನಿಮ್ಮ ಪಾರ್ಟಿನಲ್ಲೋ ನಿಮ್ಮ ಸಂಘದಲ್ಲೋ ಬೆಳಿಬೇಕು ಅಂತ ಅಂದ್ಕೊಂಡಿರ್ತೀರಾ, ಅದಾಗಿರೋದಿಲ್ಲ. ಯಾರೋ ತಡೆ ಹಾಕ್ತಾನೇ ಇರ್ತಾರೆ. ದುಡ್ಡು ಮಾತ್ರ ನೀರಿನ ಥರ ಖರ್ಚು ಮಾಡಿಬಿಟ್ಟಿರ್ತೀರಾ. ನೀವು ಕೊಟ್ಟಿರ್ತಕ್ಕಂಥ ದುಡ್ಡಿಗೆ, ನೀವು ಹಾಕಿರ್ತಕ್ಕಂಥ ಎಫರ್ಟ್ಸ್ಗೆ ರಿಸಲ್ಟ್ಸ್ ಮಾತ್ರ ಏನು ಬರುತ್ತೆ ಏನು ಬರಲ್ಲ ಅಂತ ಗೊತ್ತಾಗೋದಿಲ್ಲ. ಇಂಥ ಒಂದು ಅಯೋಮಯವಾದಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ದಾದ ಪಕ್ಷದಲ್ಲಿ ಈ ಪೂಜೆ ನಿಮಗೆ ಅತ್ಯಂತ ಫಲಪ್ರದವಾಗಿರ್ತಕ್ಕಂಥ ವಿಶೇಷವಾದ ಒಂದು ಪೂಜೆ ಆಗಿರುತ್ತೆ. ಸೊ ಯಾರು ಫಲಪಂಚಾಮೃತ ಅಭಿಷೇಕವನ್ನು ಇಲ್ಲಿ ಆಂಜನೇಯನಿಗೆ ಈ ಒಂದು ಮಾಸದಲ್ಲಿ ಮಾಡಿಸ್ಕೊಳ್ತೀರಾ, ಇದು ಮಾಸಿಕ ಪೂಜೆ ಆಗಿರೋದ್ರಿಂದ ವಿಶೇಷವಾಗಿ ಇದನ್ನು 3, 5, 7, 9 ಅಥವಾ 11 ತಿಂಗಳುಗಳ ಕಾಲ ಮಾಡ್ಕೋಬೇಕಾಗುತ್ತೆ. ಅಂದರೆ ಪರಿಹಾರ ಅನ್ನತಕ್ಕಂಥದ್ದು ಹಾಗೆ ನಾನು ಎಷ್ಟೋ ಬಾರಿ ಹೇಳ್ತಾ ಇರ್ತೀನಿ, ನಾನು ಒಂದು ಕನ್ಸಿಸ್ಟೆಂಟ್ ಮೆಡಿಕೇಷನ್ ಥರ ಇರುತ್ತೆ. ಒಂದೇ ಟ್ಯಾಬ್ಲೆಟ್ ತೊಗೊಂಬಿಟ್ಟು ವಾಸಿ ಆಗಬೇಕು, ಒಂದೇ ಇಂಜೆಕ್ಷನ್ ಹಾಕ್ಸ್ಕೊಂಬಿಟ್ಟು ನಾನು ಮತ್ತೆ ಮೊದಲಿನ ಥರ ಆಗಬೇಕು ಅಂದರೆ ಖಂಡಿತ ಆಗೋದಿಲ್ಲ. ದೈವಿಕವಾದ ಪೂಜೆಗಳು ಹಾಗೆ ಕೆಲವೊಂದು ಬಾರಿ ನಾವು ಮತ್ತೆ ಮತ್ತೆ ಮಾಡಬೇಕಾಗುತ್ತೆ. ಕೆಲವೊಂದು ಪೂಜೆಗಳು ಒನ್ ಟೈಮ್ ಇವೆಂಟ್ಸ್ ಆಗಿರುತ್ತೆ. ಸೊ ಈ ಒಂದು ಪೂಜೆ ಮಾತ್ರ ನಿಮಗೆ 3, 5, 7, 9 ಅಥವಾ 11 ಬಾರಿ ಮಾಡಿಸ್ಕೋಬೇಕಾಗಿರ್ತಕ್ಕಂಥ ವಿಶೇಷವಾದ ಅಭಿಷೇಕದ ಪೂಜೆ ಆಗಿರುತ್ತೆ. ಜೊತೆಗೆ ವಿದ್ಯಾರ್ಥಿಗಳು ಯಾರ್ಯಾರಿಗೆ ವಿದ್ಯೆನೆಲ್ಲ ಸಮಸ್ಯೆ ಇದೆ, ಅಂದರೆ ಒಂದು ಕೋರ್ಸನ್ನು ಆಯ್ಕೆಯನ್ನು ಮಾಡಿಕೊಂಡು ಅದನ್ನು ಮುಂದುವರ್ಸೋಕ್ಕಾಗದೆ ಅರ್ಧದಲ್ಲಿ ನಿಂತ್ಕೊಂಡು ಏನು ಮಾಡಬೇಕು ಅನ್ನತಕ್ಕಂಥ ಒಂದು ಡೈಲಮಾದಲ್ಲಿರತಕ್ಕಂಥವರು ಈ ಒಂದು ಆಂಜನೇಯನ ಸನ್ನಿಧಾನದಲ್ಲಿ ಒಂದು 5 ತಿಂಗಳುಗಳ ಕಾಲ ಫಲಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ನಿಶ್ಚಯವಾಗಿ ನಿಮ್ಮ ಎಲ್ಲ ಡೌಟ್ಸ್ಗಳು ಸಹ ಕ್ಲಾರಿಟಿ ಸಿಗುತ್ತೆ, ಮುಂದಿನ ಹಾದಿ ಸುಗಮವಾಗುತ್ತೆ.